ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ಅಭಾವದ ವಿಭಾಗಗಳನ್ನ ನಾವು ನೋಡಿದೀವಿ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ ಹಾಗೆ ಅಂತ ನೋಡಿದೀವಿ. ನಾನು ಇದರ ಮೇಲೆ ಒಂದು ಆಕ್ಷೇಪ. ನಾನು ನಾಭಾವಸ್ಯ ತ್ರೈವಿಧ್ಯಂ ಸಂಭವತಿ ಹಾಗೆ ಅಂತ. ಇಹ ಭೂತಲೆ ಘಟೋ ನಾಸ್ತಿ ಇತಿ ಸಾರ್ವಜನೀನ ಪ್ರತೀತಿ ವಿಷಯಸ್ಯ ಸಂಸರ್ಗಾಭಾವಸ್ಯ ಅನ್ಯಸ್ಯ ಸತ್ವಾತ್ ಇತಿ ಚೇನ್ನ ತಸ್ಯ ಯಥಾಸಂಭವಂ ಪ್ರಾಗಭಾವಾದಿಷು ಅಂತರ್ಭಾವಾತ್. ಅಭಾವವು ಮೂರು ವಿಧವಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹಿಂದೆ ನೋಡಿದಂತೆ ಮೂರು ರೀತಿಯಾದ ವಿಭಾಗ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಹಾಗೆಂದ್ರೆ, ಇಹ ಭೂತಲೆ ಘಟೋ ನಾಸ್ತಿ ಇತಿ, ಇಲ್ಲಿ ಭೂಮಿಯಲ್ಲಿ ಘಟ ಇಲ್ಲ ಹಾಗೆಂಬ ಒಂದು ವಿಚಾರ ಅದು ಎಲ್ಲರಿಗೂ ಗೊತ್ತೇ ಇದೆ. ಅದು ಭೂಮಿಯಲ್ಲಿ ಘಟ ಇಲ್ಲ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತ ಅಭಾವದಲ್ಲಿ ಅದು ಸೇರಲಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋದು, ಅದು ಸೇರಲಿಲ್ಲ. ಆದ್ದರಿಂದ ಇದು ಸಂಸರ್ಗಾಭಾವ ಎನ್ನುವ ನಾಲ್ಕನೇ ವಿಧ ಅಂತ ಹೇಳೋಣ ಹಾಗೆ ಅಂತ. ಅಂದ್ರೆ ಭೂತಳದಲ್ಲಿ ಈಗ ಘಟ ಇಲ್ಲ, ಎಲ್ಲೋ ಬೇರೆ ಕಡೆ ಇದೆ. ಭೂತಳದಲ್ಲಿ ಪ್ರಾಗಭಾವ ಹೇಳಿ ಭೂಮಿಯ ಒಳಗಡೆನಾ ಭೂತಳ ಅಂತ? ಇಲ್ಲ, ಭೂತಳ ಅಂದ್ರೆ ಭೂಮಿ, ನೆಲ ಅಂತ. ಆನ್ ದ ಫ್ಲೋರ್ ಘಟ ಇಲ್ಲ ಹಾಗೆಂದ್ರೆ ಏನರ್ಥ? ಅದು ಪ್ರಾಗಭಾವವೂ ಇಲ್ಲ. ಯಾಕೆ? ಘಟ ಬೇರೆಲ್ಲೋ ಇದೆ, ಫ್ಲೋರ್ ಅಲ್ಲಿ ಘಟ ಇಲ್ಲ ಅಂತ ಅದರ ಅರ್ಥ. ಕಣ್ಣು ಮುಂದೆ ಕರೆಕ್ಟ್. ಪ್ರಾಗಭಾವ ಇಲ್ಲ, ಪ್ರಧ್ವಂಸ ಅಭಾವ ಇಲ್ಲ, ಅತ್ಯಂತ ಅಭಾವವೂ ಇಲ್ಲ. ಯಾಕೆ? ಬೇರೆ ಕಡೆ ಇದೆ ಅದು. ಅಂತ ಅಭಾವವನ್ನ ಎಲ್ಲಿ ಸೇರಿಸೋದು? ಅದು ಪ್ರಾಗಭಾವವೂ ಇಲ್ಲ, ಪ್ರಧ್ವಂಸನೂ ಇಲ್ಲ, ಸದಾಭಾವವೂ ಇಲ್ಲ. ಅದರಿಂದ ಮೂರು ತರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ನಾಲ್ಕನೆಯದೊಂದು ಇದೆ ನೋಡಿ, ಸಂಸರ್ಗ ಅಭಾವ ಹಾಗೆ ಅಂತ ನಾಲ್ಕನೆಯದು ಹೇಳ್ತೇವೆ ಹಾಗೆ ಅಂತ. ಅದು ಎಲ್ಲರಿಗೂ ಗೊತ್ತಿರೋದೇ ಅದು. ಅದರಿಂದ ಅದೆಲ್ಲ ಮೇಲೆ ರ್ಯಾಕಲ್ಲಿ ಇದೆ ಅಂತ ಇಟ್ಟುಕೊಳ್ಳಿ, ಅಟ್ಟದ ಮೇಲೆ ಇದೆ, ಅದು ಅಂತಹ ಸಂದರ್ಭದಲ್ಲಿ ಅದು ಅಭಾವನೆ. ಅದನ್ನ ಎಲ್ಲಿ ಸೇರಿಸ್ತೀರಾ ಹಾಗೆ ಅಂತ ಒಂದು ಪ್ರಶ್ನೆ. ಅದನ್ನ ಸಂಸರ್ಗ ಅಂದ್ರೆ ಒಂದು ಸಂಬಂಧ, ಅದು ಅಟ್ಟದ ಜೊತೆಗೆ ಸಂಬಂಧವನ್ನು ಪಡೆದಿದೆ, ಭೂಮಿ ಜೊತೆಗೆ ಸಂಬಂಧ ಪಡೆದಿಲ್ಲ. ಅದರಿಂದ ಸಂಸರ್ಗ ಅಭಾವ ಅಂತ ಒಂದು ನಾಲ್ಕನೆಯದು ಹೇಳಬೇಕಾಗ್ತದೆ ಹಾಗೆ ಅಂತ ಹೇಳಿದ್ರೆ ಇತ್ತೀಚೆನ್ನ ಆ ರೀತಿಯಾಗಿ ಹೇಳಕ್ ಬರೋದಿಲ್ಲ. ತಸ್ಯ ಆ ಒಂದು ಸಂಸರ್ಗಾಭಾವ ಅಂತ ನೀವೇನ್ ಹೇಳ್ತೀರಿ, ಅದನ್ನ ಯಥಾಸಂಭವಂ ಪ್ರಾಗಭಾವಾದಿಷು ಅಂತರ್ಭಾವ, ಅದನ್ನ ಪ್ರಾಗಭಾವ ಮುಂತಾದ ಮೂರರಲ್ಲೇ ಅದನ್ನ ಅಂತರ್ಭಾವ ಮಾಡಿಸಬಹುದು ಹಾಗಂತ ಹೇಳ್ತಾರೆ. ಪ್ರಾಗಭಾವ, ಪ್ರಧ್ವಂಸಾಭಾವ ಅಥವಾ ಅತ್ಯಂತಾಭಾವದಲ್ಲೇ ಅಂತರ್ಭಾವ ಮಾಡಿಸಬಹುದು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಘಟವನ್ನು ತರುವ ಮುನ್ನ ಇರುವ ಅಭಾವ ಸಂಸರ್ಗಾಭಾವ, ಸಂಸರ್ಗ ಪ್ರಾಗಭಾವ ಹಾಗೆ. ಸೊ ಘಟವನ್ನ ಮೇಲೆ ಇದೆ, ಅದನ್ನ ಭೂಮಿಗೆ ತರುವ ತನಕ ಯಾವ್ದರ ಅಭಾವ ಇದೆ? ಸಂಸರ್ಗದ ಪ್ರಾಗಭಾವ. ನಾವು ಪ್ರಾಗಭಾವ ಅಂತ ಅಷ್ಟೇ ಹೇಳಿದ್ದೀವಿ. ಅದಕ್ಕೆ ಮೊದಲು ವಿಶೇಷವಾಗಿ ಏನ್ ಬೇಕಾದ್ರೂ ಹಾಕೋಬಹುದು. ಸಂಸರ್ಗದ ಪ್ರಾಗಭಾವದಲ್ಲಿ ಅಂತರ್ಭಾವ ಮಾಡಬಹುದು. ಇನ್ನು ತೆಗೆದು ಅದನ್ನ ಅಟ್ಟದ ಮೇಲೆ ಇಟ್ಟಿವಿ, ಏನಾಯ್ತು? ಸಂಸರ್ಗದ ಪ್ರಧ್ವಂಸದ ಅಭಾವ ಅಂತ ಹೇಳಿ ಆ ರೀತಿಯಾಗಿ ಹೇಳಕ್ ಬರುತ್ತೆ. ಅದರಿಂದ ಅದರಲ್ಲೇ ಸೇರಿಸ್ಲಿಕ್ಕೆ ಬರುತ್ತದೆ. ಎಲ್ಲಿ ಕಾಲತ್ರಯದಲ್ಲೂ ಘಟ ಸಂಸರ್ಗದ ಪ್ರಶ್ನೆನೇ ಇರೋದಿಲ್ವೋ, ಅಂದ್ರೆ ಸಂಸರ್ಗನೇ ಇರೋದಿಲ್ವೋ, ಅಲ್ಲಿ ಸಂಸರ್ಗ ಅತ್ಯಂತ ಅಭಾವ ಹೇಳಲಿಕ್ಕೆ ಬರುತ್ತದೆ. ಅದರಿಂದ ಮೂರು ನೋಡಿ, ಎಷ್ಟು ಸಣ್ಣ ವಿಚಾರ ಅಂತ ಅನಿಸ್ತದೆ ನಮಗೆ, ಆದರೆ ಎಷ್ಟು ಕ್ಲಾರಿಟಿ ಇದೆ ನೋಡಿ. ಆ ಮೂರಲ್ಲೇ ನಾವು ಅದನ್ನ ಸೇರಿಸಬಹುದು ಹಾಗೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಅಷ್ಟು ಮಾಡಿದ್ರೆ ಸಾಕು. ಸಂಸರ್ಗದ ಪ್ರಾಗಭಾವ, ಪ್ರಧ್ವಂಸ ಅಭಾವ ಹೇಳಿಕೆ ಏನ್ ತೊಂದರೆ ಇಲ್ಲ ತಾನೆ ಹಾಗೆ ಅಂತ. ಅದರಿಂದ ಮೂರೇ ಸಾಕು ಹಾಗೆ ಅಂತ ಅಭಿಪ್ರಾಯ. ನಾನು ಅಶ್ವೇ ಗೋತ್ವಂ ನಾಸ್ತಿ ಇತ್ಯಾದೌ ಪ್ರತೀಯಮಾನಃ
ಗೋತ್ವಾಭಾವ ಚತುರ್ಥ ಸ್ಯಾತ್. ನೋಡಿ, ಇನ್ನೊಂದು ರೀತಿಯಾಗಿ ಇನ್ನೊಂದು ಪ್ರಶ್ನೆ, ನನು ಅಂತ ಬಂದ್ರೆ ಪ್ರಶ್ನೆ ಅಂತ ಅರ್ಥ, ಒಂದು ಆಕ್ಷೇಪ ಅಂತ ಅರ್ಥ. ಈಗ ನೋಡಿ ಅಂತ. ಹಾ, ಇನ್ನು ಅಶ್ವದಲ್ಲಿ ಗೋತ್ವ ಇಲ್ಲ. ಅಶ್ವದಲ್ಲಿ ಏನಿದೆ? ಅಶ್ವತ್ವ ಇದೆ. ಅಲ್ಲಿ ಗೋತ್ವ ಇಲ್ಲ ತೋರುತ್ತಿದೆ. ಇದು ನಾಲ್ಕನೇ ಅಭಾವ ಅಂತ ಯಾಕೆ ಹೇಳಬಾರದು? ಅನ್ಯೋನ್ಯ ಅಭಾವ ಅಂತ ಕರೀತಾರೆ ನ್ಯಾಯಿಕರು. ಇದಕ್ಕೆ ಅದು ಅಭಾವ, ಅದಕ್ಕೆ ಇದು ಅಭಾವ, ಹಾಗೆ ಅಂತ ಹೇಳಿಕ್ ಬರ್ತದಲ್ಲ. ಹಾಗೆಂದ್ರೆ ಈ ಅಭಾವವು ಗೋತ್ವಾಭಾವ ಚತುರ್ಥಸ್ಯ ನಿರವಧಿಕತ್ವೇನ ತಸ್ಯ ಪ್ರಾಗಭಾವಾದಿಷು ಅನಂತರ್ಭಾವಾತ್. ಅದು ಅನಾದಿನಿತ್ಯವಾದದ್ದು. ಅದರಿಂದ ಪ್ರಾಗಭಾವ ಅಲ್ಲ, ಪ್ರಧ್ವಂಸಾಭಾವವು ಅಲ್ಲ, ಮತ್ತು ಪ್ರಾಮಾಣಿಕ ಪ್ರತಿಯೋಗಿಕ ಆಗಿರುವುದರಿಂದ ಅತ್ಯಂತ ಕನಿಗೆ ಕಾಣಿಸ್ತಾ ಇದೆ. ಅದರಿಂದ ಅತ್ಯಂತ ಅಭಾವ ಅಂತನೂ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ನಾಲ್ಕನೇ ಅಭಾವ ಅಂತ ಹೇಳ್ತೀವಿ. ಆದ್ರೆ ಹಿಂದೆ ಹೇಳಿದ ರೀತಿಯಲ್ಲಿ ಅಶ್ವದಲ್ಲಿ ಗೋತ್ವ ಸಂಬಂಧವನ್ನೇ ನಿಷೇಧಿಸಿರುವುದರಿಂದ ಯಾವ ಕಾಲಕ್ಕೂ ಅಶ್ವದಲ್ಲಿ ಗೋತ್ವ ಎಂಬುದು ಬರೋದಿಲ್ಲ. ಅದರಿಂದ ಅತ್ಯಂತ ಅಭಾವವೇ ಆಗಬೇಕು. ಹಾಗೆ ಅಂತ ಅಶ್ವದಲ್ಲಿ ಗೋತ್ವ ಏನಾಗಬೇಕು? ಅತ್ಯಂತ ಅಭಾವ ಆಗಬೇಕು. ಇಲ್ಲ, ಯಾವ ಕಾಲದಲ್ಲೂ ಅಶ್ವದಲ್ಲಿ ಗೋತ್ವ ಬರೋದಿಲ್ಲ. ಗೋತ್ವ ಇರೋದು ಗೋವಿನಲ್ಲೇ. ಆ ರೀತಿಯಾಗಿ ಅತ್ಯಂತ ಅಭಾವವೇ ಆಗಬೇಕು ಅಂತ. ಆದ್ದರಿಂದ ಅಭಾವವು ತ್ರಿವಿಧವಾಗಲು ಸಾಧ್ಯವಿಲ್ಲ. ಅನ್ಯೋನ್ಯ ಅಭಾವ ನಾಲ್ಕನೇ ಅಭಾವ ಅಂತ ಹೇಳಬೇಕು ಅಂತ ತೋರುತ್ತದೆ ಎಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲ ಹಾಗೆ ಅಂತ. ಇತಿ ಚೇತ್ ಅತ್ರ ಭ್ರೂಮಃ ಉಕ್ತರೀತ್ಯಾ ಅಶ್ವೇ ಗೋತ್ವ ಸಂಸರ್ಗಸ್ಯೈವ ನಿಷೇಧತ್ವೇನ ತದಭಾವಸ್ಯ ಅತ್ಯಂತಾಭಾವ ಅಂತರ್ಭಾವ ಸಂಭವಾತ್. ನಾನು ತಥಾಪಿ ನ ಅಭಾವ ತ್ರಿವಿಧ ಅನ್ಯೋನ್ಯಾಭಾವಕ್ಕೆ ಚತುರ್ಥಸ್ಯ. ಅಂದ್ರೆ ಇದಕ್ಕೆ ಉತ್ತರ ಇಷ್ಟೇ, ಅತ್ಯಂತ ಅಭಾವದಲ್ಲೇ ನಾವು ಅದನ್ನ ಸೇರಿಸಬಹುದು ಅಂತ ಉತ್ತರ. ಅನ್ಯೋನ್ಯಾಭಾವ ಅಂತರ್ಕ್ರಿಯೆ, ಅತ್ಯಂತ ಅಭಾವದಲ್ಲೇ ನಾವು ಅದನ್ನ ಸೇರಿಸಬಹುದು. ಹಾಗೆ ತಥಾಪಿ ನಾಭಾವ ತ್ರಿವಿಧ ಅನ್ಯೋನ್ಯಾಭಾವಸ್ಯ ಚತುರ್ಥಸ್ಯ ವಿದ್ಯಮಾನತ್ವಾತ್ ಇತಿ ಚೇನ್ನ ಅನ್ಯೋನ್ಯಾಭಾವಸ್ಯ ಧರ್ಮೀ ಸ್ವರೂಪತ್ವಾತ್ ಅತಃ ನ ಅಭಾವತ್ರಿತ್ವ ಭಂಗಃ. ಅನ್ಯೋನ್ಯಾಭಾವ ಅದು ಧರ್ಮಿಯಲ್ಲೇ ಸೇರಿದ್ದು. ಅದರಿಂದ ಅದನ್ನ ಸೆಪರೇಟ್ ಆಗಿ ಅಭಾವ ಅಂತ ಹೇಳಲಿಕ್ಕೆ ಬೇಕಾಗಿಲ್ಲ. ಅಭಾವ ಮೂರೇ ಸಾಕು ಅಂತ ಅದರ ವಿಚಾರ. ಮುಂದಿನದ್ದು ಮತ್ತೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.